ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನನ್ನ ಛಾಯಾ ನಿಮ್ಮನ್ನೆಲ್ಲರನ್ನ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನೀವೇನಾದರೂ ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ NEP-ನಲ್ಲಿ ತೊಗೊಂಡಿದ್ರೆ, ಪರ್ಟಿಕ್ಯುಲರ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಪ್ರಕಾರ ಆ ಸಿಲೆಬಸ್ ಪ್ರಕಾರ ತೊಗೊಂಡಿದ್ರೆ, ಥರ್ಡ್ ಸೆಮಿಸ್ಟ್ರಲ್ಲಿ ನಿಮಗೆ ಒಟ್ಟು 4 ಯೂನಿಟಲ್ಲಿ 2 ಯೂನಿಟು ಅನಲಿಟಿಕಲ್ಲು, 2 ಯೂನಿಟು ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ವಿಡಿಯೋಸ್ ಸಿಲೆಬಸಲ್ಲಿ ಇದೆ. ಸೊ ಆಲ್ರೆಡಿ ಎಂಟೈರ್ ಸಿಲೆಬಸ್ ಏನಿದೆಯಲ್ಲ, ನಿಮ್ಮ ಸಿಲೆಬಸ್ ಪ್ರಕಾರ ಇನ್ ಡೀಟೇಲಾಗಿ ಆಲ್ರೆಡಿ ಎಲ್ಲನೂ ನಾನು ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್. ಈಗ ಸದ್ಯಕ್ಕೆ ನಿಮಗೆ ಎಲ್ಲ ಪೋರ್ಷನ್ಸ್ ಎಲ್ಲ ಆಗಿದೆ, ಮನೇಲಿ ಕೂತ್ಕೊಂಡಿದ್ದೀರಾ, ಇನ್ನೇನು ಥಿಯರಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಸೊ ಮಾಡಲ್ ಕ್ವಶನ್ ಪೇಪರ್ಸು ಕೊಟ್ಟಿದ್ದಾರೆ ಯೂನಿವರ್ಸಿಟಿಯವರು. ಸೊ ಆ ಮಾಡಲ್ ಕ್ವಶನ್ ಪೇಪರ್ಲಿ ಏನಿದೆಯಲ್ಲ ಅದನ್ನು ಚಾಪ್ಟರ್ ವೈಸು ಡಿಸ್ಕಸ್ ಮಾಡಿ ಅಂತ ಕೇಳಿದ್ರು. ಹಾಗಾಗಿ ಮಾಡಲ್ ಕ್ವಶನ್ ಪೇಪರ್ಲಿ ಇರುವಂಥ ಎಲ್ಲ ಟಾಪಿಕ್ಸು ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇದು ಲಾಸ್ಟ್ ಟಾಪಿಕ್ಕು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ಅನಾಲಿಟಿಕಲ್ ಕೆಮಿಸ್ಟ್ರಿನಲ್ಲಿ. ಸೊ ನೀವು ನನ್ನ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟ್ಗೆ ಹೋಗಿ NEP BCU ಥರ್ಡ್ ಸೆಮಿಸ್ಟರ್ ಅಂತಂದರೆ ಇದುವರೆಗೂ ನಾವು ಮಾಡಿರೋ ಎಲ್ಲ ವೀಡಿಯೋಸು ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಮಾಡಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಪ್ರಾಕ್ಟಿಕಲ್ಸ್ ಆಗಿರ್ಬೋದು, ವೈವಾ ಕ್ವಶನ್ಸ್ ಆಗಿರ್ಬೋದು, ಎಲ್ಲನೂ ನಾನು ಇನ್ ಡೀಟೇಲಾಗಿ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎಕ್ಸಾಮಿನೇಷನ್ ಹಾಲ್ಗೆ ಹೋಗೋಕ್ಕಿಂತ ಮುಂಚೆ, ಬಿಕಾಸ್ ದಿಸ್ ಆರ್ ನಾಟ್ ದ ಫಸ್ಟ್ ಟೈಮ್ ಯು ಆರ್ ರೈಟಿಂಗ್ ದಿ ಯೂನಿವರ್ಸಿಟಿ ಎಕ್ಸಾಮಿನೇಷನ್, ದಿಸ್ ಅ ಥರ್ಡ್ ಟೈಮ್ ಯು ಆರ್ ರೈಟಿಂಗ್ ದಿ ಯೂನಿವರ್ಸಿಟಿ ಎಕ್ಸಾಮಿನೇಷನ್. ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ ಅಂತ ಗೊತ್ತಿರುತ್ತೆ. ಮೆಂಟಲಿ ನಿಮಗೆ ಈಗ ಆಲ್ರೆಡಿ ಸೆಟ್ ಆಗಿದೆ ಯಾವ ಥರ ಈ ಕೆಮಿಸ್ಟ್ರಿ ಅಂತಂದರೆ ಈ ಥರ ಕ್ವಶನ್ ಪೇಪರ್ಸ್ ಇರುತ್ತೆ. 4 ಯೂನಿಟ್ ಇರುತ್ತೆ, 4 ಯೂನಿಟಿಂದನೂ ಈಕ್ವಲ್ ವೇಟೇಜಸ್ನ ಕೊಡ್ತಾರೆ ಅಂತ. ಒಟ್ಟು 56 ಅವರ್ಸ್ ಪೋರ್ಷನ್ಸ್ ಇದೆ. ಅದರಲ್ಲಿ 92 ಮಾರ್ಕ್ಸ್ ಕ್ವಶನ್ಸು ನಿಮಗೆ ಅವರು ಕೇಳ್ತಾ ಹೋಗ್ತಾರೆ. ನೀವು ಆನ್ಸರ್ ಮಾಡಬೇಕಾಗಿರೋದು ಬರೀ 60 ಮಾರ್ಕ್ಸ್ಗೆ, ಆದರೆ ಕ್ವಶನ್ ಪೇಪರಲ್ಲಿ 92 ಮಾರ್ಕ್ಸ್ಗೆ ಇರುತ್ತೆ. ಎಕ್ಸ್ಟ್ರಾ ನಿಮಗೆ 32 ಮಾರ್ಕ್ದು ಇರುತ್ತೆ. ಸೊ ನೀವು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋದರೆ ಎಕ್ಸಾಮಿನೇಷನ್ ಹಾಲಲ್ಲಿ ಕನ್ಫ್ಯೂಷನ್ ಇರಲ್ಲ, ಆ್ಯಂಗ್ಸೈಟಿ ಇರುತ್ತೆ. ಆನ್ಸರ್ ಅರ್ಧ ಬರೆಯೋದು, ಹೊಡೆದು ಹಾಕೋದು, ಇನ್ನೊಂದೇನೋ ಬರೆಯೋದು, ಆ ಥರ ಮಾಡೋದಲ್ಲ. ನೀವು ವಿತ್ ಅ ಕ್ಲಾರಿಟಿ ಯು ಶುಡ್ ಎಂಟರ್ ಇನ್ ಟು ದಿ ಎಕ್ಸಾಮಿನೇಷನ್ ಹಾಲ್. ಸೊ ನನಗೆ ಇಷ್ಟು ಚಾಪ್ಟರ್ ಇದೆ, ಇಂತಿಂಥ ಚಾಪ್ಟ್ರಲ್ಲಿ ಇಷ್ಟು ಮಾರ್ಕ್ಸ್ ಬರುತ್ತೆ. ಸೊ ನನಗೆ 32 ಮಾರ್ಕ್ಸು ಎಕ್ಸ್ಟ್ರಾ ಕ್ವಶನ್ ಪೇಪರಲ್ಲಿ ಇರುತ್ತೆ. ಸೊ ನಾನು ಇಷ್ಟು ಚಾಪ್ಟರ್ನ ಬಿಟ್ಬಿಟ್ಟು ಓದ್ಕೊಂಡ್ರೆ ನನಗೆ ತುಂಬ ಕಷ್ಟ ಆಗ್ತದೆ, ಎಫರ್ಟ್ ಹಾಕ್ತಾ ಇದ್ದೀನಿ. ಸಬ್ಜೆಕ್ಟ್ ತಿಳ್ಕೊಳ್ಳೋದು ಬೇರೆ, ಎಕ್ಸಾಮಿನೇಷನ್ಗೆ ರೆಡಿ ಆಗುವಂಥದ್ದು ಬೇರೆ. ಸಬ್ಜೆಕ್ಟ್ ತಿಳ್ಕೊಳ್ಳೋಕ್ಕೆ ನೀವೆಲ್ಲನೂ ಓದಬೇಕಾಗುತ್ತೆ, ಬಿಕಾಸ್ ಇಟ್ ಗೋಯಿಂಗ್ ಟು ಹ್ಯಾವ್ ಎ ಲಿಂಕ್ ಇನ್ ಒನ್ ಆರ್ ಅದರ್ ಸೆಮಿಸ್ಟ್ರಲ್ಲಿ ಅಲ್ಲಿ ಲಿಂಕ್ ಇರುತ್ತೆ ನಿಮಗೆ. ಆದರೆ ನನಗೆ ಎಕ್ಸಾಮಲ್ಲಿ ಈಗ ನಾಳೆ ಎಕ್ಸಾಮ್ ಇದೆ, ಕೂತ್ಕೊಳ್ತಾ ಇದ್ದೀನಿ, ದೇರ್ ಇಸ್ ಎ ಲಾಟ್ ಆಫ್ ಕನ್ಫ್ಯೂಷನ್, ಆ್ಯಂಗ್ಸೈಟಿ ಇದೆ, ನನಗೆ ಓದ್ಕೊಳಕ್ಕೆ ಆಗ್ತಾ ಇಲ್ಲ, ಬರಿತಾ ಇದ್ದೀನಿ, ಮರ್ತೋಗ್ತಾ ಇದೆ ಅಂತ ಅಂದರೆ ಆವಾಗ ನೀವೇನು ಮಾಡಬೇಕು ಅಂದರೆ ನೀಟಾಗಿ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. 32 ಮಾರ್ಕ್ಸ್ ಎಕ್ಸ್ಟ್ರಾ ಇದೆ. ನಾನು ಈ ಚಾಪ್ಟರ್ಗಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಈ ಚಾಪ್ಟ್ರಲ್ಲಿ ಯಾವುದೇ ಕ್ವಶನ್ಸ್ ಕೊಟ್ಟರು ನಾನು ಈಸಿಯಾಗಿ ಆನ್ಸರ್ ಮಾಡ್ತೀನಿ, ಆದರೆ ಈ ಚಾಪ್ಟ್ರಲ್ಲಿ ಕನ್ಫ್ಯೂಷನ್ ಆಗ್ತಿದೆ. ಆ್ಯಂಡ್ ಆಲ್ಸೋ ಕೆಮಿಸ್ಟ್ರಿ ಏನಿದೆಯಲ್ಲ ಅದು ಯಾವಾಗೂ ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಹಾಗೆ ಪುಸ್ತಕ ಇಟ್ಕೊಂಡು ಓದ್ತೀನಿ ನನಗೆ ಗೊತ್ತಾಯಿತು ಅಂತಂದರೆ ಮರ್ತೋಗುತ್ತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈಕ್ವೇಷನ್ಸ್ ಇರ್ಬೋದು ಅಥವಾ ಅನಾಲಿಟಿಕಲ್ ಕೆಮಿಸ್ಟ್ರಿ ಟೆಕ್ನಿಕ್ಸ್ ಇರ್ಬೋದು, ಅದೆಲ್ಲ ಏನು ಅಂತಂದರೆ ಓಲಟೈಲ್, ನೆನಪು ಉಳ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ನಿಮ್ಮದು ಒಳ್ಳೆ ಗ್ರೇಡ್ ಬರಬೇಕು ಕೆಮಿಸ್ಟ್ರಿನಲ್ಲಿಂದ, ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಹೌ ಮಚ್ ಪೇಪರ್ ಆನ್ ದಿ ಪೇಪರ್ ಯು ಹ್ಯಾವ್ ರಿಟರ್ನ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬರೆದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಪ್ರತಿಯೊಂದು ಚಾಪ್ಟ್ರಿಗೆ ಯಾವ್ಯಾವಿದೆ, ಸೊ ನೀವಲ್ಲಿ ಎಂಟರ್ ಹಾಕಿನ ಮುಂಚೆ ನನಗೆ ಈ ಚಾಪ್ಟರ್ ಮೇಲೆ ಏನೇ ಕ್ವಶನ್ ಕೊಟ್ಟರು 100% ನಾನು ಆನ್ಸರ್ ಮಾಡ್ತೀನಿ, ನನಗೆ ಇಲ್ಲಿ ಬಂದೇ ಬರುತ್ತೆ, ವಿತ್ ದಟ್ ಕಾನ್ಫಿಡೆನ್ಸ್ ನೀವು ಹೋಗಬೇಕಾಗತ್ತೆ. ಸೊ ಒಂದೊಂದು ಚಾಪ್ಟ್ರಿಗೆ ಈಕ್ವಲ್ ವೇಟೇಜ್ ಇದೆ, 4 ಯೂನಿಟ್ ಇದೆ, ಎಲ್ಲದಕ್ಕೂ 22ರಿಂದ 24 ಮಾರ್ಕ್ಸ್ ಬರುತ್ತೆ. ಒಂಚೂರು ಆ ಕಡೆ ಈ ಕಡೆ ಆಗಿರ್ಬೋದು, ಬಟ್ ರಫ್ಲಿ 22 ಮಿನಿಮಮ್ಮು, 24 ಮ್ಯಾಕ್ಸಿಮಮ್ಮು ಪ್ರತಿಯೊಂದು ಯೂನಿಟಲ್ಲೂ ಕೊಡ್ತಾರೆ. ಆದರೆ ಯೂನಿಟ್ 1ಅಲ್ಲಿ ನಿಮಗೆ 2 ಚಾಪ್ಟರ್ಸ್ ಇದೆ. ಒಂದು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಆ್ಯಂಡ್ ಇನ್ಸ್ಟ್ರೂಮೆಂಟಲ್ ಮೆಥಡ್, ಇನ್ನೊಂದು ನೆಫ್ಲೋಮೆಟ್ರಿ ಆ್ಯಂಡ್ ಟರ್ಬಿಡೋಮೆಟ್ರಿ. ನೆಫ್ಲೋಮೆಟ್ರಿ ಆ್ಯಂಡ್ ಟರ್ಬಿಡೋಮೆಟ್ರಿ 4 ಅವರಿದೆ, ಹಾಗಾಗಿ ಅಲ್ಲಿ 6 ಮಾರ್ಕ್ಸ್ ಬರುತ್ತೆ. ಆದರೆ ಫಸ್ಟ್ ಟಾಪಿಕ್ ಏನಿದೆಯಲ್ಲ, ಕ್ವಾಂಟಿಟೇಟಿವ್ ಅನಾಲಿಸಿಸ್ ಆ್ಯಂಡ್ ಇನ್ಸ್ಟ್ರೂಮೆಂಟಲ್ ಮೆಥಡ್ಸ್ ಏನಿದೆಯಲ್ಲ, ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸು ಕೇಳ್ತಾ ಹೋಗ್ತಾರೆ, ಜೊತೆಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸು ಕೇಳ್ತಾರೆ. ಸೊ ಹಾಗಾಗಿ ಇವೆರಡು ಚಾಪ್ಟರ್ ಕಂಪೇರ್ ಮಾಡಿದ್ರೆ ಅಲ್ಲಿ ಮಾರ್ಕ್ಸು ಜಾಸ್ತಿ ಇರುತ್ತೆ. ಈ ವಿಡಿಯೋಸ್ ಯಾವ್ಯಾವುದಿದೆಯಲ್ಲ, ಸ್ಟೀರಿಯೋ ಕೆಮಿಸ್ಟ್ರಿ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇರ್ಬೋದು, ಮೆಥಡ್ಸ್ ಆಫ್ ಐಡೆಂಟಿಫೈಯಿಂಗ್ ರಿಯಾಕ್ಷನ್ ಮೆಕ್ಯಾನಿಸಮ್ ಇರ್ಬೋದು, ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಇರ್ಬೋದು, ಸಪ್ರೇಷನ್ ಮೆಥಡ್ಸ್ ಇರ್ಬೋದು, ನೆಫ್ಲೋಮೆಟ್ರಿ, ಟರ್ಬಿಡೋಮೆಟ್ರಿ, ಎಲ್ಲದ್ರ ಮೇಲೂ ನಾನು ಏನು ಮಾಡಿದ್ದೀನಿ, ಚಾಪ್ಟರ್ ವೈಸ್ ಸಿಲೆಬಸ್ನ ಡಿಸ್ಕಸ್ ಮಾಡಿದ್ದೀನಿ. ಮಾಡಲ್ ಕ್ವಶನ್ ಪೇಪರಲ್ಲಿ ಯಾವ ಥರ ಕ್ವಶನ್ ಪೇಪರ್ ಬರುತ್ತೆ ಅಂತ ಹೇಳಿದ್ದೀನಿ. ಅದಕ್ಕೆ ಎಲ್ಲನೂ ಆನ್ಸರ್ಸನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ನಾನು ಮುಂಚೆನೇ ಹೇಳ್ದಂಗೆ 92 ಮಾರ್ಕ್ಸ್ ಇರುತ್ತೆ. ನಿಮ್ಮ ಕ್ವಶನ್ ಪೇಪರಲ್ಲಿ 3 ಪಾರ್ಟ್ ಇರುತ್ತೆ, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ. ಪಾರ್ಟ್ ಎನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಪಾರ್ಟ್ ಬಿನಲ್ಲಿ
5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಪಾರ್ಟ್ ಸಿನಲ್ಲಿ 10 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಎಲ್ಲ ಕಡೆಗೂ ಚಾಯ್ಸ್ ಇರುತ್ತೆ. ಪಾರ್ಟ್ ಎನಲ್ಲಿ 6 ಕ್ವಶನ್ ಇರುತ್ತೆ. ಪಾರ್ಟ್ ಬಿನಲ್ಲಿ 5 ಮಾರ್ಕ್ ಕ್ವಶನು, ಬಟ್ 6 ಕ್ವಶನ್ ಇರುತ್ತೆ. ನೀವು 4 ಮಾತ್ರ ಆನ್ಸರ್ ಮಾಡಬೇಕು. ಪಾರ್ಟ್ ಸಿನಲ್ಲಿ ನಿಮಗೆ 30 ಮಾರ್ಕ್ಸು 5 ಕ್ವಶನ್ ಇರುತ್ತೆ. ಸೊ ಆ ಥರ ನಿಮಗೆ ಎಕ್ಸ್ಟ್ರಾ ಬಂದಿರುತ್ತೆ. ನೋಡಿಕೊಂಡು ನೀವು ಬರೆಯೋದು ಹೊಡೆದಾಕೋದು ಮಾಡ್ದಲ್ಲೇ 100% ಕಾನ್ಫಿಡೆನ್ಸಲ್ಲಿ ನೀವು ಬೇಕಾಗುತ್ತೆ. ನಾನು ಇವತ್ತು ಫಸ್ಟ್ ಚಾಪ್ಟರ್ ಮೇಲೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ, ಇನ್ಸ್ಟ್ರೂಮೆಂಟಲ್ ಮೆಥಡ್ಸ್ ಅಂತ. ಈ ಎಲ್ಲ ಇನ್ಸ್ಟ್ರೂಮೆಂಟಲ್ ಮೆಥಡ್ಸ್ ಯಾವ್ಯಾವ್ದು ಯೂಸ್ ಮಾಡ್ತಾ ಇದ್ದೀವಲ್ಲ, ಟರ್ಬಿಡೋಮೆಟ್ರಿ ಇರ್ಬೋದು, ನೆಫ್ಲೋಮೆಟ್ರಿ ಇರ್ಬೋದು, ಕಲೋರಿಮೆಟ್ರಿ ಇರ್ಬೋದು, ಇದೆಲ್ಲನೂ ಬೇಸ್ಡ್ ಆನ್ ಎಲ್ಲ ದಟ್ ಲಾ ಇಸ್ ಕಾಲ್ಡ್ ಆಸ್ Beer-Lambert's ಲಾ. ಸ್ಟೇಟ್ ದಿ Beer-Lambert's ಲಾ ಅಂತ ಕೇಳ್ತಾರೆ, ಥಿಯರಿನಲ್ಲೂ ಕೇಳ್ತಾರೆ, ಪ್ರಾಕ್ಟಿಕಲ್ಲೂ ಕೇಳ್ತಾರೆ. When a ray of the monochromatic light passes through an absorbing medium, its intensity decreases exponentially as the path length and concentration of the absorbing medium decreases. Absorbing medium increases. ಸೊ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ, ಸ್ಟೇಟ್ Beer-Lambert's ಲಾ ಅಂತ ಹೇಳ್ತಿದ್ದಾರೆ. ಎರಡು ಬೇರೆ ಬೇರೆ ಲಾ, ಒಂದು ಬೀರ್ ಲಾ, ಇನ್ನೊಂದು ಲ್ಯಾಂಬರ್ಟ್ ಲಾ, ಎರಡು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ಟೇಟ್ಮೆಂಟ್ ಅಂತ ಹೇಳ್ತಿದ್ದಾಗ, ಸ್ಟೇಟ್ ಅಂತ ಹೇಳಿದಾಗ ನೀವು ಓನ್ ವರ್ಡ್ಸಲ್ಲಿ ಬರೆಯೋಕ್ಕಾಗಲ್ಲ. ಅಲ್ಲಿ ಏನಿರುತ್ತಲ್ಲ ಸ್ಟೇಟ್ಮೆಂಟು ಅದನ್ನೇ ಬರೀಬೇಕು. ಗಿವ್ ದಿ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಆಫ್ Beer-Lambert's ಲಾ ಅಂತ ಕೇಳ್ಬೋದು. A is equal to log I by I0 which is equal to epsilon into C into L ಅಂತ ಕೇಳ್ಬೋದು. ಡಿಸ್ಕ್ರೈಬ್ ದಿ ಟರ್ಮ್ಸ್ ಇನ್ವಾಲ್ವ್ಡ್ ಇನ್ ಇಟ್ ಅಂತ ಕೇಳ್ಬೋದು. C is a concentration of the solution. ನೆಕ್ಸ್ಟು L is the length, ಪಾತ್ ಲೆಂತ್ ಇರ್ಬೋದು ಅಥವಾ ಲೆಂತ್ ಆಫ್ ದಿ ಟ್ಯೂಬ್ ಇರ್ಬೋದು. ಎಪ್ಸಿಲಾನ್ ಅಂದರೆ ಮೋಲಾರ್ ಅಬ್ಸಾರ್ಪ್ಷನ್ ಕೋಫಿಷಿಯೆಂಟ್ ಅಂತ ಇದೆ. ಸೊ 2 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ, ನೀವು ಜಸ್ಟ್ ಸ್ಟೇಟ್ಮೆಂಟ್ ಹೇಳಿದರೆ ಸಾಕಾಗುತ್ತೆ. ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಇದೆ. ಕ್ಯಾಲ್ಕುಲೇಟ್ ದಿ ಮೋಲಾರ್ extension coefficient of a copper when a monochromatic light of wavelength 520 nanometer passes through 0.5 centimeter cuvette through the solution of concentration ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಪ್ರಾಬ್ಲಮ್ ಇದೆ, ಹಾಗಾಗಿ ಇದನ್ನು 2 ಮಾರ್ಕ್ಸ್ ಕೇಳಿದ್ದಾರೆ. A is equal to epsilon C into L ಅಂತ ಹಾಕೋಬೇಕು. ನಮಗೆ ಎಪ್ಸಿಲಾನ್ ಕ್ಯಾಲ್ಕುಲೇಷನ್ ಕೇಳ್ತಾ ಇದ್ದಾರೆ. A by C into L ಅಂತ. C ಅಂದರೆ ಕಾನ್ಸಂಟ್ರೇಷನ್, L ಅಂದರೆ ಲೆಂತ್. ಏನು ಎಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಿ ನೀವೇನು ಮಾಡ್ತೀರಾ, ಎಪ್ಸಿಲಾನ್ ಎಷ್ಟು ಅಂತ ನೀವು ಹೇಳಬೇಕಾಗತ್ತೆ. ಬಟ್ ಈ ಥರ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ 2 ಮಾರ್ಕ್ಸ್ ಅಂತಂದರೆ ಫಾರ್ಮುಲಾಗೆ 1 ಮಾರ್ಕ್ ಇರುತ್ತೆ, ಯೂನಿಟ್ ಬರೀತಿರಲ್ಲ ಅದಕ್ಕೆ 1 ಮಾರ್ಕ್ ಇರುತ್ತೆ. ಕ್ಯಾಲ್ಕುಲೇಷನ್ಗೆಲ್ಲ ಯಾಕಂದರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಮಾಡ್ತೀರಾ, ಅದಕ್ಕೇನು ಮಾರ್ಕ್ಸ್ ಇರಲ್ಲ. ಅದನ್ನು ನೀವು ಫಾರ್ಮುಲಾ ಬರೀಲೇಬೇಕಾಗತ್ತೆ, ಸಬ್ಸ್ಟಿಟ್ಯೂಷನ್ ಬರೀಬೇಕಾಗತ್ತೆ, ಫೈನಲ್ ಆನ್ಸರ್ ವಿತ್ ಯೂನಿಟ್ಸ್ ನೀವು ಬರೀಬೇಕಾಗುತ್ತೆ. ವಾಟ್ ಈಸ್ ಸೆನ್ಸಿಟಿವಿಟಿ ಅಂತ ಹೇಳ್ತಾರೆ. ಯಾವುದೇ ಒಂದು ಇನ್ಸ್ಟ್ರೂಮೆಂಟೇಷನ್ ಮೆಥಡ್ನ ನಾವು ಯೂಸ್ ಮಾಡಿದಾಗ ಹೌ ದಟ್ ಇನ್ಸ್ಟ್ರೂಮೆಂಟ್ ಈಸ್ ಸೆನ್ಸಿಟಿವ್ ಟುವರ್ಡ್ಸ್ ಎ ಸ್ಮಾಲ್ ಚೇಂಜ್ ಅನ್ನೋದನ್ನು ನೀವು ನೋಡಬೇಕಾಗತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. Sensitivity is the change in the response of the measuring instrument divided by the corresponding change in the stimulus or simply the gradient of the calibration fraction. ಅದಕ್ಕೆ ನಾವೇನಂತ ಕರಿತೀವಿ, sensitivity. How sensitive is your instrument towards any small change that takes place in managing. ಆ್ಯಕ್ಚುಲಿ ಎಷ್ಟು ಬರಬೇಕು, ಎಷ್ಟು ಡಿಫ್ರೆನ್ಸ್ ಇದೆ, ಹೌ ಸೆನ್ಸಿಟಿವ್ ಇಸ್ ದಟ್, ಆ ರೇಷಿಯೋ ಏನಿದೆಯಲ್ಲ ಅದನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಇದು ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ. ವಾಟ್ ಈಸ್ ಇಂಟರ್ನಲ್ ಸ್ಟ್ಯಾಂಡರ್ಡ್ ಮೆಥಡ್ ಅಂತ ಹೇಳ್ತಾರೆ. ಸೊ ಯಾವುದೇ ಒಂದು ಇನ್ಸ್ಟ್ರೂಮೆಂಟಲ್ ಮೆಥಡ್ ಮಾಡಿದಾಗ ಅಗೇನ್ ಟು ಚೆಕ್ ವೆದರ್ ದಟ್ ಇನ್ಸ್ಟ್ರೂಮೆಂಟ್ ಈಸ್ ಸೆನ್ಸಿಟಿವ್ ಆರ್ ನಾಟ್, ವೆದರ್ ಇಟ್ ಈಸ್ ಅಪ್ ಟು ದಿ ಮಾರ್ಕ್, ವೆದರ್ ಇಟ್ ಹ್ಯಾಸ್ ಬಿನ್ ಕ್ಯಾಲಿಬ್ರೇಟೆಡ್ ಆರ್ ನಾಟ್ ಅಂತ ಚೆಕ್ ಮಾಡೋಕ್ಕೆ ನಾವು ಇಂಟರ್ನಲ್ ಸ್ಟ್ಯಾಂಡರ್ಡ್ ಮೆಥಡ್ನ ಯೂಸ್ ಮಾಡ್ತೀವಿ. A chemical substance added to a sample blank or calibration standard to identify and account for uncontrollable variables. The uncontrollable variables are expected to affect the internal standard and analyze to the same extent. ಹಾಗಾಗಿ ಏನು ಮಾಡ್ತೀವಿ ಅಂತಂದರೆ, ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ಲಿ ಕಲೋರಿಮೆಟ್ರಿಕ್ ಎಸ್ಟಿಮೇಷನ್ ಮಾಡಬೇಕಂದ್ರೆ 3 ಸೊಲ್ಯೂಷನ್ ಬೇಕು. ಒಂದು ಬ್ಲ್ಯಾಂಕ್ ಬೇಕು, ಸ್ಟ್ಯಾಂಡರ್ಡ್ ಬೇಕು, ಅನ್ನೋನ್ ಸೊಲ್ಯೂಷನ್ ಬೇಕು. ದ ಬ್ಲ್ಯಾಂಕು ಮತ್ತು ಕ್ಯಾಲಿಬ್ರೇಷನ್ ಸ್ಟ್ಯಾಂಡರ್ಡ್ಸ್ ಏನಿದೆಯಲ್ಲ ಅದಕ್ಕೆ ಏನು ಮಾಡ್ತೀವಿ ಅಂದರೆ ನೋನ್ ಕೆಮಿಕಲ್ ಆ್ಯಡ್ ಮಾಡಿ ಹೌ ಇಟ್ ಗೋಯಿಂಗ್ ಟು ಇಂಟ್ರ್ಯಾಕ್ಟ್, ಹೌ ಇಟ್ ಗೋಯಿಂಗ್ ಟು ರಿಯಾಕ್ಟ್ ಟು ದಟ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಅಂತ ವಿತ್ ರೆಸ್ಪೆಕ್ಟ್ ಟು ದಿ ಇನ್ಸ್ಟ್ರೂಮೆಂಟ್ ಚೆಕ್ ಮಾಡ್ಕೊಳ್ತೀವಿ. ಅದ್ರ ಪ್ರಕಾರ ನಾವೇನು ಮಾಡ್ತಾ ಹೋಗ್ತೀವಿ, ಚೆಕ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಇಂಟರ್ನಲ್ ಸ್ಟ್ಯಾಂಡರ್ಡ್ ಮೆಥಡ್ ಅಂತ ನಾವು ಅದಕ್ಕೆ ಹೇಳ್ತೀವಿ. ಡಿಫೈನ್ ದಿ ಡಿಟೆಕ್ಷನ್ ಆಫ್ ಲಿಮಿಟ್ ಅಂತ ಹೇಳ್ತಾರೆ, LOD ಅಂತ ಕರೀತಾರೆ. ಇಸ್ ಅ ಲೋಯೆಸ್ಟ್ ಕಾನ್ಸಂಟ್ರೇಷನ್ that can be measured with a statistical significance by means of the given analytical procedure. ಈ LOD ಅನ್ನೋದು ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಗಳಲ್ಲೂ ಬರ್ತಾ ಹೋಗುತ್ತೆ. ಎಲ್ಲೆಲ್ಲಿ ಇನ್ಸ್ಟ್ರೂಮೆಂಟೇಷನ್ ಮೆಥಡ್ ಯೂಸ್ ಮಾಡ್ತೀವಲ್ಲ ಅಲ್ಲೆಲ್ಲ ಲಿಮಿಟ್ ಆಫ್ ಡಿಟೆಕ್ಷನ್ ಅಂತ ಹೇಳುತ್ತೆ. ಹೌ ಮಚ್ ದ ಸ್ಮಾಲ್ ಕ್ವಾಂಟಿಟಿ ಯು ಕ್ಯಾನ್ ಯೂಸ್ ಇನ್ ದಟ್ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ಅದನ್ನು ಚೆಕ್ ಮಾಡ್ತೀವಲ್ಲ ಅದಕ್ಕೆ ಡಿಟೆಕ್ಷನ್ ಲಿಮಿಟ್ ಅಂತ ಕರಿತೀವಿ. ಲಿಮಿಟ್ ಆಫ್ ಡಿಟೆಕ್ಷನ್ ಅಂತಾರೆ ಅಥವಾ ಡಿಟೆಕ್ಷನ್ ಲಿಮಿಟ್ ಅಂತ ಕರೀತಾರೆ. ದ ಲೋಯೆಸ್ಟ್ ಕಾನ್ಸಂಟ್ರೇಷನ್ ದಟ್ ಕ್ಯಾನ್ ಬಿ ಮೆಷರ್ಡ್ with a statistical significance by means of the given analytical procedure. ಅದಕ್ಕೆ ನಾವೇನಂತ ಕರಿತೀವಿ, ಡಿಟೆಕ್ಷನ್ ಲಿಮಿಟ್ ಅಂತ ಕರಿತೀವಿ. ಲೋಯೆಸ್ಟ್ ಕಾನ್ಸಂಟ್ರೇಷನ್ ಆಫ್ ಅನ್ ಅನಲೈಟ್ ದಟ್ ಕ್ಯಾನ್ ಬಿ ರಿಲೇಬಲಿ ಡಿಟೆಕ್ಟೆಡ್ and is the reflection of the
precision of the instrumental response by the method when the concentration of the analyte is 0. ಅದಕ್ಕೆ ನಾವೇನಂತ ಕರಿತೀವಿ, ಡಿಟೆಕ್ಷನ್ ಲಿಮಿಟ್ ಅಂತ ಹೇಳ್ತೀವಿ. ಎರಡರಲ್ಲಿ ಯಾವ್ದಾದ್ರು ಒಂದು ಬರೆದ್ರೂ ನಿಮಗೆ 2 ಮಾರ್ಕಲ್ಲಿ ಕೊಡ್ತಾ ಹೋಗ್ತಾರೆ. ಎಕ್ಸ್ಪ್ಲೈನ್ ದಿ ಡಿವಿಯೇಷನ್ಸ್ ಆಫ್ ಬಿ-ಲ್ಯಾಂಬರ್ಟ್ಸ್ ಲಾ ಅಂತ ಕೇಳ್ತಿದ್ದಾರೆ. ಬಿ-ಲ್ಯಾಂಬರ್ಟ್ಸ್ ಲಾ ಅಬ್ಸಾರ್ಬೆನ್ಸ್ ಲಾ ಇಸ್ ಯೂನಿವರ್ಸಲಿ ಅಕ್ಸೆಪ್ಟೆಡ್ relation that helps the calculation of the concentration of the absorbing species from the measured absorbent values. Under the identical condition, absorbance versus the concentration plot is a straight line passing through the origin. ಅದು ಆ್ಯಕ್ಚುಯಲ್ ಆಗಿರುತ್ತೆ. ಡಿವಿಯೇಷನ್ ಅಂದರೆ however in a real condition there will be deviation. Either it may be a positive deviation or it may be a negative deviation. ಇದಕ್ಕೆ ನಾವೇನಂತ ಕರಿತೀವಿ, ಡಿವಿಯೇಷನ್ಸ್ ಆಫ್ ಬಿ-ಲ್ಯಾಂಬರ್ಟ್ಸ್ ಲಾ ಅಂತ ಹೇಳ್ತೀವಿ. Actually, strictly speaking, what is a Beer-Lambert's law? When you plot the absorbance versus concentration, you should get a straight line. But sometimes you are not going to get a straight line. There will be variation. Either it may be a positive variation or a negative variation. These are the deviations of the Beer-Lambert's law anta ನಾವು ಹೇಳ್ತೀವಿ. This depends upon the nature of the absorbing species and experimental conditions. Discuss the factor affecting the scattering of the light in a solution. ಸೊ ಸ್ಕ್ಯಾಟ್ರಿಂಗ್ ಆಫ್ ದಿ ಲೈಟ್ ಅಂತ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಅದು ಎರಡು ಪ್ಯಾರಾಮೀಟರ್ ಮೇಲೆ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ, ಕಲರು ಮತ್ತು ಸೈಜ್ ಆಫ್ ದಿ ಪಾರ್ಟಿಕಲ್. ಸ್ಮಾಲರ್ ದಿ ಪಾರ್ಟಿಕಲ್ ಸ್ಕ್ಯಾಟರ್ ದಿ ಲೈಟ್ ಆಫ್ ದಿ ಶಾರ್ಟರ್ ವೇವ್ ಲೆಂತ್ ಲೈಕ್ ಎ ಬ್ಲೂ ಆ್ಯಂಡ್ ವೈಲೆಟ್ ಆ್ಯಂಡ್ ಎ ಲಾರ್ಜರ್ ಪಾರ್ಟಿಕಲ್ಸ್ ಸ್ಕ್ಯಾಟರ್ ಲಾಂಗರ್ ವೇವ್ ಲೆಂತ್ ಲೈಕ್ ರೆಡ್ ಆ್ಯಂಡ್ ಆರೆಂಜ್. ದಸ್ ದ ಸ್ಕ್ಯಾಟ್ರಿಂಗ್ ಆಫ್ ದಿ ಲೈಟ್ ಆಲ್ಸೋ ಡಿಪೆಂಡ್ಸ್ ಆನ್ ದಿ ಸೈಜ್ ಆಫ್ ದಿ ಪಾರ್ಟಿಕಲ್. ಕಲರು ಮತ್ತು ಸೈಜ್ ಮೇಲೆ ನಮಗೆ ಡಿಪೆಂಡ್ ಆಗುತ್ತೆ. 3 ಮಾರ್ಕ್ ಇದೆ, 3 ಪಾಯಿಂಟ್ ನೀವಲ್ಲಿ ಬೇಕಾಗುತ್ತೆ. The molar absorption coefficient of a substance is given. The solution of a substance shows 40% absorbance when a monochromatic light passes through thickness of 3 cm. Calculate the concentration ಅಂತ ಹೇಳ್ತಾರೆ. ಇದೇ ಪ್ರಾಬ್ಲಮ್ಮು 3 ಮಾರ್ಕ್ ಕೇಳಿದ್ದಾರೆ. ಫಸ್ಟ್ ನೀವೇನು ಮಾಡಬೇಕಾಗುತ್ತೆ, ಅಬ್ಸಾರ್ಬೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 40% ಅಂತ ಹೇಳಿದ್ದಾರೆ, ಅದಕ್ಕೆ 0.4 ಆಗುತ್ತೆ. ಹಾಗಾಗಿ ನೀವು ಸೇಮ್ ಫಾರ್ಮುಲಾ ಹಾಕ್ಕೊಂಡು ನೀವು ಮಾಡಬೇಕಾಗತ್ತೆ. ಇಲ್ಲಿ ನೀವು ಯೂನಿಟ್ನ ಬರಿಬೇಕಾಗತ್ತೆ, ಜೊತೆಗೆ ಸಬ್ಸ್ಟಿಟ್ಯೂಷನ್ನ ಮಾಡಿ ಫೈನಲ್ ಆನ್ಸರ್ ವಿತ್ ಯೂನಿಟ್ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. 3 ಮಾರ್ಕ್ ಇದೆ. ಅಬ್ಸಾರ್ಬೆನ್ಸ್ 40% ಇರೋದನ್ನು 0.4 ಅಂತ ನೀವು ಹೇಳುತ್ತೀರಾ, ಅದಕ್ಕೆ ನಿಮಗೆ 1 ಮಾರ್ಕು, ಆಮೇಲೆ ಮಿಕ್ಕಿದ್ದಕ್ಕೆ 2 ಮಾರ್ಕು. ಆ ರೀತಿಯಾಗಿ ಇಲ್ಲಿ ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ. ವಾಟ್ ಈಸ್ ಇಂಟರ್ನಲ್ ಸ್ಟ್ಯಾಂಡರ್ಡ್ ಮೆಥಡ್ ಅಂತ ಹೇಳ್ತಾರೆ. ಸೊ ಯಾವುದೇ ಒಂದು ಇನ್ಸ್ಟ್ರೂಮೆಂಟಲ್ ಮೆಥಡ್ ಮಾಡಿದಾಗ ಅಗೇನ್ ಟು ಚೆಕ್ whether that instrument is sensitive or not, whether it is up to the mark, whether it has been calibrated or not ಅಂತ ಚೆಕ್ ಮಾಡೋಕ್ಕೆ ನಾವು ಇಂಟರ್ನಲ್ ಸ್ಟ್ಯಾಂಡರ್ಡ್ ಮೆಥಡ್ನ ಯೂಸ್ ಮಾಡ್ತೀವಿ. A chemical substance added to a sample blank or calibration standard to identify and account for uncontrollable variables. The uncontrollable variables are expected to affect the internal standard and analyze to the same extent. ಹಾಗಾಗಿ ಏನು ಮಾಡ್ತೀವಿ ಅಂತಂದರೆ, ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ಲಿ ಕಲೋರಿಮೆಟ್ರಿಕ್ ಎಸ್ಟಿಮೇಷನ್ ಮಾಡಬೇಕಂದ್ರೆ 3 ಸೊಲ್ಯೂಷನ್ ಬೇಕು. ಒಂದು ಬ್ಲ್ಯಾಂಕ್ ಬೇಕು, ಸ್ಟ್ಯಾಂಡರ್ಡ್ ಬೇಕು, ಅನ್ನೋನ್ ಸೊಲ್ಯೂಷನ್ ಬೇಕು. ದ ಬ್ಲ್ಯಾಂಕು ಮತ್ತು ಕ್ಯಾಲಿಬ್ರೇಷನ್ ಸ್ಟ್ಯಾಂಡರ್ಡ್ಸ್ ಏನಿದೆಯಲ್ಲ, ಅದಕ್ಕೆ ಏನು ಮಾಡ್ತೀವಿ ಅಂದರೆ ನೋನ್ ಕೆಮಿಕಲ್ ಆ್ಯಡ್ ಮಾಡಿ ಹೌ ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್, ಹೌ ಇಟ್ ಗೋಯಿಂಗ್ ಟು ರಿಯಾಕ್ಟ್ ಟು ದಟ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಅಂತ ವಿತ್ ರೆಸ್ಪೆಕ್ಟ್ ಟು ದಿ ಇನ್ಸ್ಟ್ರೂಮೆಂಟ್ ಚೆಕ್ ಮಾಡ್ಕೊಳ್ತೀವಿ. ಅದ್ರ ಪ್ರಕಾರ ನಾವೇನು ಮಾಡ್ತಾ ಹೋಗ್ತೀವಿ, ಚೆಕ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಇಂಟರ್ನಲ್ ಸ್ಟ್ಯಾಂಡರ್ಡ್ ಮೆಥಡ್ ಅಂತದ್ದು ಎಕ್ಸ್ಪೆನ್ಸಿವ್ ಇರೋದಿಲ್ಲ. ಸಿಂಗಲ್ ಬೀಮ್ spectrophotometer is an analytical instrument which all the light waves coming from the light source passes through a sample. ಇಲ್ಲಿ ಏನಾಗುತ್ತೆ, ಸಿಂಗಲ್ ಬೀಮ್ ಆ್ಯಸ್ ಅ ನೇಮ್ ಇಂಡಿಕೇಟ್ ಸಿಂಗಲ್ ಬೀಮ್ ಅಂತಂದರೆ ಇಲ್ಲಿ ಏನಾಗುತ್ತೆ ಅಂದರೆ 2 ಸಲ ನಾವು ಎಕ್ಸ್ಪೆರಿಮೆಂಟ್ನ ಮಾಡಬೇಕಾಗುತ್ತೆ. ಒಂದು ಸಲ ರೆಫರೆನ್ಸ್ ಮೇಲೆ ಹಾಕಬೇಕಾಗತ್ತೆ, ಇನ್ನೊಂದು ಸಲ ಅನ್ನೋನ್ ಸೊಲ್ಯೂಷನ್ ಯಾವುದಿದೆಯಲ್ಲ ಅದ್ರ ಮೇಲೆ ನಾವು ಲೈಟ್ನ ಪಾಸ್ ಮಾಡಬೇಕಾಗತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಸಿಂಗಲ್ ಬೀಮ್ ಸ್ಪೆಕ್ಟ್ರೋಫೋಟೋಮೀಟರ್ ಅಂತ ಹೇಳ್ತೀವಿ. ಡಬಲ್ ಬೀಮಲ್ಲಿ ಸೈಮಲ್ಟೇನಿಯಸ್ಲಿ ರೆಫರೆನ್ಸು ಮತ್ತು ನಿಮಗೆ ಅನಲೈಟ್ ಏನಿದೆಯಲ್ಲ ಎರಡೂ ಅಟ್ ಎ ಟೈಮ್ ನಿಮಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಬರೀ ನಿಮಗೆ ಫಸ್ಟು ಅನಲೈಟ್ ಮಾಡ್ಕೋಬೇಕು, ಅದಾದಮೇಲೆ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ರೆಫರೆನ್ಸ್ನ ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. ಸಿಂಗಲ್ ಬೀಮ್ ಸ್ಪೆಕ್ಟ್ರೋಫೋಟೋಮೀಟರ್ ಇಸ್ ಮೋರ್ ಕಾಂಪ್ಯಾಕ್ಟ್ ಆ್ಯಂಡ್ ಆಪ್ಟಿಕಲಿ ಸಿಂಪ್ಲರ್ ದ್ಯಾನ್ ದಿ ಡಬಲ್ ಬೀಮ್ ಸ್ಪೆಕ್ಟ್ರೋಫೋಟೋಮೀಟರ್. ಆಲ್ಸೋ ದೀಸ್ ಆರ್ ಲೆಸ್ ಎಕ್ಸ್ಪೆನ್ಸಿವ್. ಆ ರೀತಿಯಾಗಿ ಮಾಡ್ತೀವಿ. ಸಿನ್ಸ್ 5 ಮಾರ್ಕ್ಸ್ ಕೇಳಿದ್ದಾರೆ,
ಹಾಗಾಗಿ ನೀವು ಇನ್ಸ್ಟ್ರೂಮೆಂಟ್ನೂ ಬರೀಬೇಕಾಗುತ್ತೆ. ಅಟ್ಲೀಸ್ಟ್ ಏನೇನಿದೆ ಪಾರ್ಟ್ಸ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಏನಿದೆ ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ. Single beam spectrophotometer measures the concentration of an analyte in a sample by measuring the amount of light absorbed by the analyte. Here Beer-Lambert's law comes into operation. This law states that the concentration of analyte is directly proportional to the absorbance. ಸೊ ಲೈಟ್ ಸೋರ್ಸ್ ಇರುತ್ತೆ, ಮೊನೋಕ್ರೊಮ್ಯಾಟರ್ ಇರುತ್ತೆ, ಕುವೇಟ್ ಇರುತ್ತೆ, ಎಷ್ಟು ಅದಕ್ಕೆ ನೀವು ಇಟ್ ಇಸ್ ಆಂಪ್ಲಿಫೈಯರ್ ಇರುತ್ತೆ, ಔಟ್ಪುಟ್ಗೆ ಕನೆಕ್ಟ್ ಆಗಿರುತ್ತೆ. ಸಿಂಗಲ್ ಬೀಮಲ್ಲಿ ಈ ರೀತಿಯೇ ಆಗಿರುತ್ತೆ. Discuss the factor affecting the scattering of the light in a solution. ಸೊ ಸ್ಕ್ಯಾಟ್ರಿಂಗ್ ಆಫ್ ದಿ ಲೈಟ್ ಇರುತ್ತೆ. ಅದೇ ನೀವು ಇದನ್ನು ಡಬಲ್ ಬೀಮಲ್ಲಿ ಏನಾಗುತ್ತೆ ಅಂದರೆ ಎಕ್ಸಾಕ್ಟ್ಲಿ ಸೇಮ್ ಥಿಂಗನ್ನೇ ದಿಸ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಫೈಂಡ್ ಔಟ್ ದಿ ಅಮೌಂಟ್ ಆಫ್ ದಿ ಲೈಟ್ ಅಬ್ಸಾರ್ಬ್ ಬೈ ಎ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್, ಅದನ್ನು ನಾವು ಕಂಡುಹಿಡಿತೀವಿ. ಆದರೆ ಹಿಯರ್ ದ ಸೋರ್ಸ್ ಆಫ್ ದಿ ಲೈಟ್ ಏನಿದೆಯಲ್ಲ ಇಟ್ ಸ್ಪ್ಲಿಟ್ ಇಂಟು 2 ಫ್ರಾಕ್ಷನ್. One fraction acts as a reference, the other one through the analyte. As a result, the reference beam does not pass through the sample. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎಕ್ಸಾಮಿನೇಷನ್ ಹಾಲ್ಗೆ ಹೋಗೋಕ್ಕಿಂತ ಮುಂಚೆ, ಬಿಕಾಸ್ ದಿಸ್ ಆರ್ ನಾಟ್ ದ ಫಸ್ಟ್ ಟೈಮ್ ಯು ಆರ್ ರೈಟಿಂಗ್ ದಿ ಯೂನಿವರ್ಸಿಟಿ ಎಕ್ಸಾಮಿನೇಷನ್, ದಿಸ್ ಅ ಥರ್ಡ್ ಟೈಮ್ ಯು ಆರ್ ರೈಟಿಂಗ್ ದಿ ಯೂನಿವರ್ಸಿಟಿ ಎಕ್ಸಾಮಿನೇಷನ್. ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ ಅಂತ ಗೊತ್ತಿರುತ್ತೆ. ಮೆಂಟಲಿ ನಿಮಗೆ ಈಗ ಆಲ್ರೆಡಿ ಸೆಟ್ ಆಗಿದೆ ಯಾವ ಥರ ಈ ಕೆಮಿಸ್ಟ್ರಿ ಅಂತಂದರೆ ಈ ಥರ ಕ್ವಶನ್ ಪೇಪರ್ಸ್ ಇರುತ್ತೆ. 4 ಯೂನಿಟ್ ಇರುತ್ತೆ, 4 ಯೂನಿಟಿಂದನೂ ಈಕ್ವಲ್ ವೇಟೇಜಸ್ನ ಕೊಡ್ತಾರೆ ಅಂತ. ಒಟ್ಟು 56 ಅವರ್ಸ್ ಪೋರ್ಷನ್ಸ್ ಇದೆ. ಅದರಲ್ಲಿ 92 ಮಾರ್ಕ್ಸ್ ಕ್ವಶನ್ಸು ನಿಮಗೆ ಅವರು ಕೇಳ್ತಾ ಹೋಗ್ತಾರೆ. ನೀವು ಆನ್ಸರ್ ಮಾಡಬೇಕಾಗಿರೋದು ಬರೀ 60 ಮಾರ್ಕ್ಸ್ಗೆ, ಆದರೆ ಕ್ವಶನ್ ಪೇಪರಲ್ಲಿ 92 ಮಾರ್ಕ್ಸ್ಗೆ ಇರುತ್ತೆ. ಎಕ್ಸ್ಟ್ರಾ ನಿಮಗೆ 32 ಮಾರ್ಕ್ದು ಇರುತ್ತೆ. ಸೊ ಹಾಗಾಗಿ ಅದರದ್ದು ನನಗೆ ಅಡ್ವಾಂಟೇಜಸ್ ಇದೆ. ಸೊ ನೀವು ಅದು ಅಂದರೆ ಈಗ ನಾನು ಏನು ಹೇಳಿದ್ನಲ್ಲ, ಫಸ್ಟು ಸ್ಪೆಕ್ಟ್ರೋಫೋಟೋಮೀಟರ್ ಅಂದರೆ ಏನು ಅಂತ ಹೇಳಬೇಕು, ಸಿಂಗಲ್ ಬೀಮ್ ಅಂದರೆ ಏನು, ಡಬಲ್ ಬೀಮ್ ಅಂದರೆ ಏನು ಅಂತ ಹೇಳಬೇಕು, ಆ ಇನ್ಸ್ಟ್ರೂಮೆಂಟ್ಸ್ ಹೇಗಾಗತ್ತೆ ಅದನ್ನು ವಿತ್ ಅ ಡಯಾಗ್ರಾಮ್ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸಿನ್ಸ್ ದೇ ಆಸ್ಕ್ ದಿ ಕ್ವಶನ್ ಫಾರ್ 4 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಇರೋದಕ್ಕೋಸ್ಕರ. Discuss the procedure involved in the colorimetric estimation of iron using ammonium thiocyanate ಅಂತ ಇದೆ. ಇದು ನೀವು ಥಿಯರಿನಲ್ಲೂ ಓದ್ತೀರಾ, ಪ್ರಾಕ್ಟಿಕಲಲ್ಲಿ ಮಾಡಿದ್ದೀರಾ ಇದು. ಸೊ ಹಾಗಾಗಿ ನೀವು ಅಲ್ಲಿ ಥಿಯರಿ ಹೇಳಬೇಕಾಗತ್ತೆ ಹೇಗಾಗತ್ತೆ ಅಂತ. ಆ್ಯಕ್ಚುಲಿ ಇದನ್ನು ಇನ್ ಡೀಟೇಲ್ ಆಗಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ನಾನು ವಿಡಿಯೋಗಳಲ್ಲಿ, ನೀವು ನೋಡ್ಕೋಬೋದು. ಫಸ್ಟು ಪ್ರಿನ್ಸಿಪಲ್ ಹೇಳಬೇಕಾಗತ್ತೆ. ಫೆರಿಕ್ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ದ ಎಕ್ಸೆಸ್ ಆಫ್ ammonium thiocyanate forming a water soluble deep ರೆಡ್ ಕಲರ್ ಫೆರಿಕ್ ಐಸೋಸೈನೈಟ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ. ಕಲರಿಮೀಟ್ರಿ ಅಂದ ತಕ್ಷಣ ನಮ್ಗೆ ಏನಾಗಬೇಕು, ಕಲರ್ಡ್ ಸೊಲ್ಯೂಷನ್ಸ್ ಇರಬೇಕು. ನಮ್ಮ ಸೊಲ್ಯೂಷನ್ಸ್ ಅನ್ನೋನ್ ಸೊಲ್ಯೂಷನು ಅನಲೈಟ್ ಏನಾದರೂ ಕಲರ್ಡ್ ಇಲ್ಲ ಅಂತಂದರೆ ಬೈ ಆ್ಯಡಿಂಗ್ ಎ ಸೂಟಬಲ್ ರಿಯೇಜೆಂಟ್ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು ಎ ಕಲರ್ಡ್ ಕಾಂಪ್ಲೆಕ್ಸಸ್ ಆರ್ ಕಲರ್ಡ್ ಸೊಲ್ಯೂಷನ್. ಇಲ್ಲಿ ಐರನ್ ಫೆರಿಕ್ ಕ್ಲೋರೈಡ್ ಏನಿದೆಯಲ್ಲ ಅದಕ್ಕೆ ಅಮೋನಿಯಂ ಥಯೋಸೈನೈಟ್ ಹಾಕಿ ಡೀಪ್ ಬ್ಲೂ ಕಲರ್, ಡೀಪ್ ರೆಡ್ ಕಲರ್ ಫೆರಿಕ್ ಥಯೋಸೈನೈಡ್ ಕಾಂಪ್ಲೆಕ್ಸ್ನ ಫಾರ್ಮೇಷನ್ ಮಾಡ್ಕೊಳ್ತೀವಿ. ಇಂಟೆನ್ಸಿಟಿ ಆಫ್ ದಿ ಡೀಪ್ ರೆಡ್ ಕಲರ್ ವೇರೀಸ್ ವಿತ್ ಅ ಕಾನ್ಸಂಟ್ರೇಷನ್ ಆಫ್ Fe3+ ion present in the ferric chloride. Absorbance for the different concentration of Fe ions is determined using a colorimeter. The color is red in the photometer against the blank at 540 nanometer. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಐರನ್ ಸೊಲ್ಯೂಷನ್ಸ್ ಇದೆ, ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಆಫ್ ಐರನ್ ಸೊಲ್ಯೂಷನ್ ತೊಗೊಂಡು ಅದಕ್ಕೆ ಅಮೋನಿಯಂ ಥಯೋಸೈನೈಟ್ ಆ್ಯಡ್ ಮಾಡಿ, ಈಕ್ವಲ್ ಅಮೌಂಟ್ ಆಫ್ ಅಮೋನಿಯಂ ಥಯೋಸಲ್ಫೇಟ್ ಆ್ಯಡ್ ಮಾಡಿ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ಇಂಟು ಎ ಕಾಂಪ್ಲೆಕ್ಸ್. In that complex, depending upon the concentration of the Fe3+ present in the original solution, different absorb will be find out. ಸೊ ಯಾವಾಗ ಕಲೋರಿಮೀಟ್ರಿ ಮಾಡಬೇಕಾದ್ರೆ ನೀವು 3 ಸೊಲ್ಯೂಷನ್ಸ್ ಬೇಕಾಗುತ್ತೆ. ಒಂದಕ್ಕೆ ಬ್ಲ್ಯಾಂಕ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಸೀರೀಸ್ ಆಫ್ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ, ಮೂರನೇದು ಅನಲೈಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸೀರೀಸ್ ಆಫ್ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಆಫ್ ದಿ ನೋನ್ ಕಾನ್ಸಂಟ್ರೇಷನ್ ನೀವು ಅಲ್ಲಿ ಪ್ರಿಪೇರ್ ಮಾಡ್ಕೊಳ್ತೀರಾ, ಅದನ್ನು ಡೈಲ್ಯೂಟ್ ಮಾಡ್ಕೊಳ್ತೀರಾ ಡೆಫಿನೆಟ್ ವಾಲ್ಯೂಮ್ಗೆ, ಅದಕ್ಕೆ ಅಮೋನಿಯಂ ಥಯೋಸಲ್ಫೈಟ್ ಆ್ಯಡ್ ಮಾಡಿ ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡ್ಕೊಳ್ತೀರಾ. ಈಚ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ಗೆ ನೀವೇನು ಮಾಡ್ತೀರಾ ಅಂತಂದರೆ ಎಗನೆಸ್ಟ್ 540 ನ್ಯಾನೋಮೀಟರ್ ಅಬ್ಸಾರ್ಬೆನ್ಸು ಫೈಂಡ್ ಔಟ್ ಮಾಡ್ತೀರಾ. ಅನ್ನೋನ್ ಸೊಲ್ಯೂಷನ್ನ ತೊಗೊಂಡು ಅನ್ನೋನ್ ಸೊಲ್ಯೂಷನ್ಗೂ ನೀವೇನು ಮಾಡ್ತೀರಾ, ಸೇಮ್ ಪ್ರೊಸೀಜರ್ ಯು ಆರ್ ಗೋಯಿಂಗ್ ಟು ಫಾಲೋ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಪ್ಲಾಟ್ ಎ ಗ್ರಾಫ್ ಎಗನೆಸ್ಟ್ ಅಬ್ಸಾರ್ಬೆನ್ಸ್ ವರ್ಸಸ್ ದಿ ಕಾನ್ಸಂಟ್ರೇಷನ್. Since it follows the Beer-Lambert's law, you should your line should pass through the origin. ಸೊ ಅವಾಗ ಏನಾಗುತ್ತೆ, ಅನ್ನೋನ್ ಸೊಲ್ಯೂಷನ್ದು ಅಬ್ಸರ್ಬೆನ್ಸ್ ಗೊತ್ತಾಗುತ್ತೆ. ಫ್ರಮ್ ದಟ್ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದಿ ಸೊಲ್ಯೂಷನ್ಸ್. ಡಿಸ್ಕಸ್ ದಿ ಫ್ಯಾಕ್ಟರ್ ಅಫೆಕ್ಟಿಂಗ್ ದಿ ಸ್ಕ್ಯಾಟ್ರಿಂಗ್ ಆಫ್ ದಿ ಲೈಟ್ ಇನ್ ಎ ಸೊಲ್ಯೂಷನ್. ಸೊ ಸ್ಕ್ಯಾಟ್ರಿಂಗ್ ಆಫ್ ದಿ ಲೈಟ್ ಅಂತ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಅದು 2 ಪ್ಯಾರಾಮೀಟರ್ ಮೇಲೆ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ, ಕಲರು ಮತ್ತು ಸೈಜ್ ಆಫ್ ದಿ ಪಾರ್ಟಿಕಲ್. ಸ್ಮಾಲರ್ ದಿ ಪಾರ್ಟಿಕಲ್ ಸ್ಕ್ಯಾಟರ್ ದಿ ಲೈಟ್ ಆಫ್ ದಿ ಶಾರ್ಟರ್ ವೇವ್ ಲೆಂತ್ ಲೈಕ್ ಎ ಬ್ಲೂ ಆ್ಯಂಡ್ ವೈಲೆಟ್, ಆ್ಯಂಡ್ ಎ ಲಾರ್ಜರ್ ಪಾರ್ಟಿಕಲ್ಸ್ ಸ್ಕ್ಯಾಟರ್
longer wavelength like red and orange. Thus the scattering of the light also depends on the size of the particle. ಕಲರು ಮತ್ತು ಸೈಜ್ ಎಲ್ಲನೂ ನಾವು ಡಿವೈಡ್ ಮಾಡ್ತೀವಿ. 15 ಮಿನಿಟ್ಸ್ ಅದೇ ಥರ ಬಿಡ್ತೀವಿ. 15 ಮಿನಿಟ್ಸ್ ಆದಮೇಲೆ ಪ್ರತಿಯೊಂದು ಸೊಲ್ಯೂಷನ್ನ ಕೋವೆಟ್ ಒಳಗಡೆ ಹಾಕ್ಕೊಂಡು ಏನು ಕಲೋರಿಮೀಟ್ರಲ್ಲಿ ನೀವೇನು ಮಾಡ್ತೀರಾ ಎಗೇನೆಸ್ಟ್ 540 ನ್ಯಾನೋಮೀಟರ್ ಅಬ್ಸಾರ್ಬೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಫ್ರಮ್ ದಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿ ಅನ್ನೋನ್ ಸೊಲ್ಯೂಷನ್. ಈ ಥರ ನೀವೇನು ಮಾಡ್ತಾ ಹೋಗ್ತೀರಾ ಕ್ಯಾಲ್ಕುಲೇಟ್ ಮಾಡ್ತೀರಾ. ಬ್ಲ್ಯಾಂಕ್ ಇದೆ, 0.2 ಇದೆ, 0.4 ಇದೆ, 0.6, 0.81 ಅನ್ನೋನ್ ಇರುತ್ತೆ. ಅದಕ್ಕೆ ನೀವು ಹಾಕ್ತಾ ಹೋಗ್ತೀರಾ. ಅನ್ನೋನ್ಗೆ ಏನು ಬರುತ್ತೆ ಯೂಸಿಂಗ್ ಎ ಗ್ರಾಫ್. ಈ ಥರ ಗ್ರಾಫಲ್ಲಿ ಏನಾಗುತ್ತೆ ಅಮೌಂಟ್ ಆಫ್ ಐರನ್ ಎಕ್ಸ್ಟ್ರಾಪೊಲೇಟ್ ಮಾಡ್ಕೊಂಬಿಟ್ಟು ಐರನ್ ಎಷ್ಟಾಗುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಸಿನ್ಸ್ ದೇ ಗೋಯಿಂಗ್ ಟು ಆಸ್ ದಿಸ್ ಕ್ವಶನ್ ಫಾರ್ 6 ಮಂತ್ಸ್ ಥಿಯರಿನಲ್ಲೂ ಓದಿರ್ತೀರಾ, ಪ್ರಾಕ್ಟಿಕಲ್ನಲ್ಲೂ ಓದಿರ್ತೀರಾ. ರೀಕಾಲ್ ಮಾಡ್ಕೊಳ್ಳಿ ಏನೇನು ಮಾಡಿದ್ರಿ ಅಂತ. ಪ್ರೊಸೀಜರ್ ಬರೀಬೇಕು, ಥಿಯರಿ ಬರೀಬೇಕು, ಟ್ಯಾಬ್ಯುಲರ್ ಕಾಲಮ್ ಬರೀಬೇಕು, ಗ್ರಾಫ್ ಬರೀಬೇಕು, ಎಕ್ಸ್ಪ್ಲನೇಷನ್ನ ನೀವು ಕೊಡಬೇಕಾಗತ್ತೆ ಟು ಗೆಟ್